ಎಲ್ಲಾರ್ಗು ಹೇಳೋದೊಂದೇ, ಇಲ್ಲಿ ಬಂದ್ರೆ ಎಂತವ್ರು ಮೇಲೆ ಗೆದ್ದೇಳ್ತಾರೆ, ಎಂತವ್ರು ಸೇವ್ ಆಗಿ ಹೋಗ್ತಾರೆ ಮನೆಗೆ ಅಂತ. ಭಕ್ತರು ಮುನೀಶ್ವರ ಸ್ವಾಮಿಯ ಸತ್ಯ ಕತೆ ಹೇಳಿದ್ರ. ಸೊಂಟ ನೋಡ್ಕೊಂಡು ಫುಲ್ ಮಲಗ್ಬಿಟ್ಟಿದ್ದೆ, ಹಾಸ್ಪಿಟ್ಲಿಗೆಲ್ಲ ಹೋಗಿ ತೋರ್ಸಿ ಮೇಲಾಗ್ಲಿಲ್ಲ. ಕಡೆ ಎಲ್ಲ ಹೋಗಿ ದುಡ್ಡು ಖರ್ಚಿಲ್ಲ, ಲಕ್ಷ ಎಲ್ಲ ಕಟ್ಟಿ ಬಂದು ಇವತ್ತು ಮೇಲಾಗಿರುವಂತದ್ದು ಇದ್ದಾರೆ. 99% ಜನರಿಗೆ ಗೊತ್ತೇ ಇಲ್ಲ ಈ ಜಾಗ. ನಾನು ಫಸ್ಟ್ ಆಫ್ ಆಲ್ ನಾನು ಹಿಂಗೆ ಇರ್ತಾನೆ ಇರ್ಲಿಲ್ಲ. ಈ ದೇವರಿಂದನೇ ನಾನೆಲ್ಲ ಈ ತರ ಆಗೋದಿಕ್ಕೆ, ಹಿಂಗೆಲ್ಲ ಇರೋದಕ್ಕೂ ಕಾರಣ ಆ ದೇವ್ರು. ಇಲ್ಲಿ ಬಂದು ಸುಮ್ಮನೆ ಅಡಿಕೆ ಮಾಡ್ಕೊಂಡ್ರೆ ಸಾಕು. ನಿನ್ನ ನಂಬಿದ ನರಮಾನವ ಕಾಪಾಡು ಬಾ. ಇಂತ ಕಡೆ ಹಾಸ್ಪಿಟಲ್ ತೋರ್ಸಿಲ್ಲ ಅನ್ನಂಗಿಲ್ಲ, ಎಲ್ಲಾ ಕಡೆನೂ ತೋರ್ಸಿದೀವಿ. ನಮ್ದೇ ಸ್ವಂತ ದೇವಸ್ಥಾನ ಇದ್ರು ಅಲ್ಲೂ ತೋರ್ಸಿದೀವಿ, ನಮ್ಮಮ್ಮಗೆ ಎಲ್ಲೂ ಮೇಲಾಗ್ಲಿಲ್ಲ. ಇಲ್ಲಿ ಬನ್ನಿ, ನಿಮ್ಮ ಕೆಲಸ ಸಕ್ಸಸ್ ಮಾಡಿಕೊಳ್ಳಿ. 3 ವಾರ 4 ವಾರ 5 ತಿಂಗಳ ಒಳಗಡೆ ಅವ್ರ ಕೆಲ್ಸಕ್ಕೆ ಏನಾಗೈತೋ ಎಲ್ಲ ಹೋಗುತ್ತೆ. ತೊಂದರೆ ಅದರಿಂದ ಮನೆ ಕಡೆ ಪ್ರಾಬ್ಲಮ್, ಮಕ್ಳು ಓದೋ ಇದ್ರಿಂದ ಎಲ್ಲ ಒಳ್ಳೇದಾಗಿದೆ. ಮಾನವತ್ವ ಸುಡುವ ಮಾಯಾ ಮಂತ್ರ ತಂತ್ರ ನಿಲ್ಲಿಸೋ. ಇನ್ನಲ್ಲಿ ಈ ತರ ಕೆಲಸ ಆಗ್ತದೆ ಅಂತ ಹೇಳಿದ್ಮೇಲೆ ಒಂದು ವಾರ ಇಂದು ಮುಂದೆ ಕೆಲಸ ಆಗಿದೆ. ನಂಬಿ ಬಂದವರನ್ನ ಕೈ ಬಿಡಲ್ಲ ಶ್ರೀ ರೌದ್ರಮುನೇಶ್ವರ. ಅಂದ್ಮೇಲೆ ಇಲ್ಲಿ ನಮ್ಮ ಮಾವ ಅವ್ರು ಬರ್ತಾ ಇದ್ರು, ಅವ್ರ ಕಡೆಯಿಂದ ನಾವ್ ಇಲ್ಲಿ ಬಂದ್ಮೇಲೆ ನಮ್ಮ ಅಮ್ಮವರಿಗೆ ಕ್ಲಾರಿಟಿಯಾಗಿ ಗೊತ್ತಾಯ್ತು ಏನ್ ಪ್ರಾಬ್ಲಮ್ ಇದೆ ಅಂತ. ಬೇಕಾದ್ರೆ ಎಲ್ಲಾ ಕಷ್ಟ ಬೇರೆ ಬೇರೆ ಕಡೆ ಎಲ್ಲ 20,000 30,000 50,000 ಎಲ್ಲ ಕೊಟ್ಟು ಕಳ್ಕೊಂಡಿದ್ದೀವಿ. ನೀವು ನೋಡ್ತಾ ಇದ್ದೀರಾ V1 ಸುದ್ದಿವಾಹಿನಿ. ಸುಮಾರು ವರ್ಷಗಳ ಹಿಂದೆ ಸ್ವಾಮಿ ಸ್ವರ್ಪದ ರೂಪದಲ್ಲಿ ಬಂದಿ ನೆಲೆಯಾಗಿದ್ರಂತೆ. ಆವತ್ತಿಂದ ಇವತ್ತಿನವರೆಗೂ ಬರುವಂತಹ ಭಕ್ತರಿಗೆ ಏನೇ ಕಷ್ಟ ಇರಲಿ ಬಗೆಹರಿಸುತ್ತಾ ಬರುತ್ತಾ ಇದ್ದರಂತೆ. ಅನೇಕ ಸಾವಿರಾರು ಕಿಲೋಮೀಟರ್ ದೂರದ ಊರಿನಿಂದ ಸ್ವಾಮಿಯ ದರ್ಶನ ಪಡೆಯಲು ಬರ್ತಾ ಇದ್ದಾರೆ. ಯಾಕೆ ಇಲ್ಲಿ ಇಷ್ಟು ಭಕ್ತರು ಬರುತ್ತಾರೆ ಅಂದ್ರೆ, ನಿಮ್ಮ ಕೆಲಸ ಆಗೋದಾದ್ರೆ ಬಲಗಡೆ, ಇಲ್ಲವಾದರೆ ಎಡಗಡೆ ಉತ್ತರ ಕೊಡ್ತಾರೆ. ಮುನೀಶ್ವರನ ಅಪ್ಪಣೆ ಇವತ್ತಿನವರೆಗೂ ಸುಳ್ಳಾಗಿಲ್ಲ. ಭಕ್ತರೇ ಸ್ವತಃ ಹೇಳ್ತಾ ಇದ್ದಾರೆ. ಅಮಾವಾಸ್ಯೆಯಂದು ತುಂಬಾನೇ ವಿಶೇಷವಾಗಿ ಇಲ್ಲಿ ಪೂಜೆ ಇರುತ್ತೆ. ಮುನೇಶ್ವರನ ಅಪ್ಪಣೆ ಕೇಳೋದಕ್ಕೆ ಅಂತಾನೆ ಸಾವಿರಾರು ಕಿಲೋಮೀಟರ್ ದೂರದ ಊರಿನಿಂದ ಬರ್ತಾ ಇದ್ದಾರೆ. ನೀವೆಲ್ಲರೂ ಮುನೀಶ್ವರನ ದರ್ಶನ ಪಡೆದು ಧನ್ಯರಾಗಿ. ಇಲ್ಲಿನ ಧರ್ಮಾಧಿಕಾರಿಗಳಾದ ಶ್ರೀ ಅಭಿಸ್ವಾಮಿಗಳು ಯಾರೇ ಭಕ್ತರು ಬಂದರೂ ಅವರಿಗೆ ಕಷ್ಟ ಏನಿದೆ ಅಂತ ಸ್ವಾಮಿಯ ಮುಖಾಂತರ ನೋಡಿ ಹೇಳುವಂಥದ್ದು ಈ ಕ್ಷೇತ್ರದಲ್ಲಿ ನಡೆಯುತ್ತೆ. ಇವತ್ತಿನವರೆಗೂ ಗುರುಗಳು ಹೇಳಿದ್ದು ಹಾಗೂ ಮುನೀಶ್ವರ ಸ್ವಾಮಿ ಅಪ್ಪಣೆ ಕೊಟ್ಟಿದ್ದು ನಮ್ಮ ಜೀವನದಲ್ಲಿ ಸುಳ್ಳಾಗಿಲ್ಲ. ನಮ್ಮ ಜೀವನವೇ ಹೋಗಬೇಕಿತ್ತು, ಇವತ್ತು ನಮ್ಮ ಜೀವನವನ್ನ ರೂಪಿಸಿಕೊಟ್ಟಿದ್ದಾರೆ ಎಂದು ಇಲ್ಲಿನ ಭಕ್ತಾದಿಗಳು ಹೇಳ್ತಾ ಇದ್ದಾರೆ. ಶ್ರೀ ಅಭಿಸ್ವಾಮಿಗಳು ಸುಮಾರು ಉತ್ಸವ ಮೂರ್ತಿ ದೇವರುಗಳನ್ನು ಪುನರ್ ಪ್ರತಿಷ್ಠಾಪನೆ, ದೇವಸ್ಥಾನದಲ್ಲಿ ದೇವರನ್ನ ಕಟ್ಟಾಕಿದ್ರೆ ಹಾಗೆ ಜನ ಆಕರ್ಷಣೆ, ಧನ ಆಕರ್ಷಣೆ ಇದೆಲ್ಲವೂ ಇವರು ಮಾಡಿಕೊಡುತ್ತಾರೆ. ಪ್ರತಿ ಅಮಾವಾಸ್ಯೆ ವಿಶೇಷವಾಗಿ ಇಲ್ಲಿ ಪೂಜೆ ಇರುತ್ತದೆ. ತಾವೆಲ್ಲರೂ ಆಗಮಿಸಿ ಕ್ಷೇತ್ರಕ್ಕೆ ಸ್ವಾಮಿಯ ಅಪ್ಪಣೆ ಪಡೆದು ಧನ್ಯರಾಗಿ. ಇನ್ನೂ ಹೆಚ್ಚು ಮಾಹಿತಿಗಾಗಿ ಇಲ್ಲಿ ಕಾಣುತ್ತಿರುವ ನಂಬರ್ ಅನ್ನ ಸಂಪರ್ಕಿಸಿ. ನಿಮ್ಮೆಲ್ಲ ಕಷ್ಟ ನೋವುಗಳನ್ನ ಬಗೆಹರಿಸಿಕೊಳ್ಳಿ. ಸ್ಥಳ ಶ್ರೀ ರುದ್ರಮುನೇಶ್ವರ ಸ್ವಾಮಿ ದೇವಾಲಯ, ದಂಡುದಾಸ ಕೋಡಿಗೆಹಳ್ಳಿ, ದೊಡ್ಡಬಳ್ಳಾಪುರ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ನಾನು ದೊಡ್ಡಾಪುರದಿಂದ ಬಂದಿರೋದು. ನಂಗೆ ಜಾಸ್ತಿ ಹುಷಾರಿಲ್ಲ, ಸೊಂಟ ನೋಡ್ಕೊಂಡು ಫುಲ್ ಮಲಗ್ಬಿಟ್ಟಿದ್ದೆ, ಹಾಸ್ಪಿಟ್ಲಿಗೆಲ್ಲ ಹೋಗಿ ತೋರ್ಸಿ ಮೇಲಾಗ್ಲಿಲ್ಲ. ಅವರೇ ಮನೆಗೆ ಬಂದು ನೋಡಿ ಎಲ್ಲ ಇದ್ ಮಾಡ್ಮೇಲೆ ಸ್ವಲ್ಪ ಎದ್ದು ಒಳಗಾದಿ ಬರ್ತಾ ಇದೀನಿ, ಚೆನ್ನಾಗಿದೆ. ಸ್ಕ್ಯಾನ್ ಮಾಡ್ತೀವಿ ಅಂತ ಹೇಳಿದ್ರು ಅವ್ರು. ನನ್ಗೆ ಇಲ್ಲಿ ನಾನೇ ಇದ್ ಮಾಡ್ಕೊಡ್ತೀನಿ. ನಂಗೆ ಅವ್ರು ಒಂದೇ ದಿನಾನೇ ಮನೇಲಿ ಬಂದ್ ನೋಡೋಗಿದ್ದು ಅಷ್ಟೇ. ಅವ್ರು ಇನ್ನು ಮನೇಲಿ ಇರ್ಬೇಕಾದ್ರೆ ನಾನು ಎದ್ದು ಓಡಾಡ ಅಂದ್ರೆ ಇಲ್ಲಿ ಬಂದಾಗಿಂದ ಚೆನ್ನಾಗಿದೀವಿ, ಚೆನ್ನಾಗೈತೆ, ಇನ್ನು ಬರ್ಬೇಕು ಅಂತ. ಈಗ ಒಂದ್ಸರಿ ಬಂದ್ ಅವ್ರು ಅಂದ್ರೆ ನಂಬಿಕೆ ಇರ್ಬೇಕು, ಎಲ್ಲೇ ಬಂದ್ರು ನಂಬಿಕೆಯಿಂದ ಬಂದ್ರು ಹಾಗೆ ಆಗ್ತದೆ. ನನ್ನ ಹೆಸರು ಮಹಾಲಕ್ಷ್ಮಿ ಅಂತ, ನಾನು ದೊಡ್ಡಬಳ್ಳಾಪುರದಿಂದ ಬಂದಿದ್ದೀನಿ. ನನ್ಗೆ ಇಲ್ಲಿ ಬಂದ್ಮೇಲೆ ನಾನು ಫಸ್ಟ್ ಆಫ್ ಆಲ್ ನಾನು ಹಿಂಗೆ ಇರ್ತಾನೆ ಇರ್ಲಿಲ್ಲ. ಈ ದೇವರಿಂದನೇ ನಾನೆಲ್ಲ ಈ ತರ ಆಗೋದಿಕ್ಕೆ, ಹಿಂಗೆಲ್ಲ ಇರೋದಕ್ಕೂ ಕಾರಣ ಆ ದೇವ್ರು. ನನ್ಗೆ ಏನೇ ಆಗ್ಬೇಕಂದ್ರೂ ದೇವ್ರನ್ನೇ ಎಲ್ಲಾರು ಫಸ್ಟ್ ದೇವ್ರನ್ನ ನಂಬಿ ಈ ದೇವ್ರ ಹತ್ರ ಬನ್ನಿ. ನನ್ಗೆಲ್ಲ ಅನುಭವ ಆಗಿದೆ, ದೇವ್ರನ್ನ ನಂಬಿದಕ್ಕೆ ಇಷ್ಟೊಂದು ನನ್ ಮೇಲೆ ಬಂದಿದ್ದೀನಿ ಅಂತ. ಇಷ್ಟು ಅಂದ್ರೆ ನಾನು ಈ ವಾಸ್ತವವಾಗಿ ಅಂದ್ರೆ ಇಷ್ಟು ಲೆವೆಲ್ ಬಂದಿದ್ದೀನಿ ಅಂದ್ರೆ ಈ ದೇವ್ರೇ ನನಗ್ ಕಾರಣ. ಎಕ್ಸಾಮ್ ಇಶ್ಯೂ ಬಂತಲ್ಲೇ ನನ್ಗೆ ಹುಷಾರಿರ್ತಿರ್ಲಿಲ್ಲ, ಅದಕ್ಕೆ ಕಾರಣ ನನ್ಗೆ ದೇವ್ರೆ. ಮನೆ ರೀಸೆಂಟ್ ಆಗು ಹಂಗೆ ಆಗಿತ್ತು, ಆಮೇಲೆ ಬಂದ್ಮೇಲೆ ಮತ್ತೆ ಶುರು ಆಯ್ತು, ಮತ್ತೆ ಎಕ್ಸಾಮ್ ಬರೆಯಕ್ ಹೋಗಿದ್ದೀನಿ. ನನ್ನ ಹೆಸರು ಗೌತಮಿ ಅಂತ, ನಾನು ದೊಡ್ಡಬಳ್ಳಾಪುರ ತಾಲೂಕು ಲಿಂಗನಹಳ್ಳಿಯಿಂದ ಬಂದಿದ್ದೀನಿ.
ನಾವು ನಮ್ಮಮ್ಮ ಅವ್ರಿಗೆ ಜಾಸ್ತಿ ಹುಷಾರಿಲ್ದಿರಾಗಿತ್ತು. ಅವ್ರು ಚೆನ್ನಾಗ್ ಕೆಲಸ ಮಾಡ್ಕೊಂಡಿದ್ರು, ಅಂತವ್ರು ಇದಕ್ಕಿದ್ದಂಗೆ ಮನೇಲಿ ಇದ್ದೋದ್ರು. ಎಲ್ಲ ಇಂಥ ಕಡೆ ತೋರ್ಸಿಲ್ಲ ಅನ್ನಂಗಿಲ್ಲ, ಇಂಥ ಕಡೆ ಹಾಸ್ಪಿಟಲ್ ತೋರ್ಸಿಲ್ಲ ಅನ್ನಂಗಿಲ್ಲ, ಎಲ್ಲಾ ಕಡೆನೂ ತೋರ್ಸಿದೀವಿ. ನಮ್ದೇ ಸ್ವಂತ ದೇವಸ್ಥಾನ ಇದ್ರು ಅಲ್ಲೂ ತೋರ್ಸಿದೀವಿ, ನಮ್ಮಮ್ಮಗೆ ಎಲ್ಲೂ ಮೇಲಾಗ್ಲಿಲ್ಲ. ಬಟ್ ಇಲ್ಲಿ ಬಂದ್ಮೇಲೆ ಇಲ್ಲಿ ನಮ್ಮ ಮಾವ ಅವ್ರು ಬರ್ತಾ ಇದ್ರು, ಅವ್ರ ಕಡೆಯಿಂದ ನಾವ್ ಇಲ್ಲಿ ಬಂದ್ಮೇಲೆ ನಮ್ಮ ಅಮ್ಮವರಿಗೆ ಕ್ಲಾರಿಟಿಯಾಗಿ ಗೊತ್ತಾಯ್ತು ಏನ್ ಪ್ರಾಬ್ಲಮ್ ಇದೆ ಅಂತ. ಅವರು ನಮ್ಮೂರಿಗೆ ಒಂದ್ಸರಿ ಬಂದಿದ್ರು ಅಣ್ಣ, ಅವ್ರ ಕಡೆಯಿಂದ ತೋರ್ಸಿದ್ವಿ. ಇಲ್ಲಿ ವಾರನೂ ಬನ್ನಿ, ಅಮಾಸೆಗೂ ಇಲ್ಲಿ ಪೂಜೆ ನಡೆಯುತ್ತೆ. ಅಮಾಸೆಗೂ ಬಂದಾಗ ಗೊತ್ತಾಯ್ತು ನಮ್ಗೆ ಇಲ್ಲಿ ಬಂದ್ರೆ ಅವರು ನಮ್ಮಮ್ಮವ್ರು ಇವಾಗ ಫಸ್ಟ್ಗಿಂತ ಇವಾಗ ಚೆನ್ನಾಗಿದ್ದಾರೆ. ಅವರು ಇವಾಗ ಮೇಲಕ್ಕೆ ಎದ್ದಿದ್ದಾರೆ. ಎಲ್ಲಾರ್ಗು ಹೇಳೋದೊಂದೇ, ಇಲ್ಲಿ ಬಂದ್ರೆ ಎಂತವ್ರು ಮೇಲಕ್ಕೆ ಎದ್ದೇಳ್ತಾರೆ, ಎಂತವ್ರು ಸೇವಾಗಿ ಹೋಗ್ತಾರೆ ಮನೆಗೆ ಅಂತ. ನಮ್ದು ಲಿಂಗನಲ್ಲಿ ಹೊರಗಟ್ಟ ಪೋಸ್ಟ್. ನಾವು ಫಸ್ಟ್ ಇಲ್ಲಿ ಬಂದಾಗ ಎಲ್ಲ ಒಳ್ಳೇದಾಗಿದೆ. ನಮ್ಗ ಬಿಸ್ನೆಸ್ ತವಿಂದ ಮನೆ ಕಡೆ ಪ್ರಾಬ್ಲಮ್, ಮಕ್ಳು ಓದೋ ಇದ್ರಿಂದ ಎಲ್ಲ ಒಳ್ಳೇದಾಗಿದೆ. ಸ್ಟಾರ್ಟಿಂಗ್ ಬರ್ಬೇಕಾದ್ರೆ ಎಲ್ಲಾ ಕಷ್ಟ, ಬೇರೆ ಬೇರೆ ಕಡೆ ಎಲ್ಲ 20,000, 30,000, 50,000 ಎಲ್ಲ ಕೊಟ್ಟು ಕಳ್ಕೊಂಡಿದೀವಿ. ಇಲ್ಲಿಗೆ ಬಂದ್ಮೇಲೆ ಎಲ್ಲ ಒಳ್ಳೇದಾಗಿದೆ. ಆಮೇಲೆ ಪ್ರಶ್ನೆ ಎಲ್ಲ ಒಳ್ಳೇದೇ ಆಗಿದೆ. ನಮ್ದು ಯಾವ್ದಾದ್ರು ಕಷ್ಟ ಪರಿಹಾರ ಎಲ್ಲ ಆಗೈತೆ. ಮಕ್ಳ ಕಡೆಯಿಂದ ಅಷ್ಟೇ, ನಮ್ದು ಓದೋದ್ರಿಂದ ಅಷ್ಟೇ ಎಲ್ಲ ಪರಿಹಾರ ಒಳ್ಳೇದಾಗಿದೆ. ಸಭೆ ಅಂತ ಒಂದು ಕ್ಷೇತ್ರ ದೇವರಿಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಫಸ್ಟ್ ನಮ್ ಕನ್ಸಲ್ ಬಂದು ಹೇಳಿರೋದು ಈ ತರ ಮಾಡ್ಬೇಕು ಅಂತ. ನಮ್ಗೆ ಬಂದು ಬೇರೆ ಕಡೆ ಮಾಡ್ಬೇಕಂತ ಆವಾಗ ಸುಮ್ಮನೆ ತೊಂದರೆ ಆಗ್ತೈತಲ್ಲ, ಅದರಿಂದ ಯಾವಾಗ ಅಕೌಂಟ್ ಮಾಡಕ್ಕಾಗಲ್ಲ ಅಂತ ಕನ್ಸಲ್ ಬಂದಾಗ ಇಲ್ಲೇ ಯಾಕೆ ಮಾಡ್ಬೇಕು ಅಂತ ಕನ್ಸಲ್ ಬಂದು ಅಂತಾರೆ. ಈ ತರ ನಾವೇನ್ ಹೇಳ್ತೀನಿ ಅವಾಗ ಈ ತರ ಮಾಡ್ರಿ ಅಂತಾಗ ಇಷ್ಟು ಮಾತ್ರ ಮಾಡ್ಕೊಂಡು ಆಮೇಲೆ ಇವಾಗ ಎಲ್ಲ ಬಂದ ಎಲ್ಲ ಒಳ್ಳೇದಾದ್ರೆ ಅವರೇ ಅವರೇ ತೋರಿಸಿ ಇಷ್ಟು ಮಾತ್ರ ಆಗಿರೋದು. ಹೋಗಿ ದುಡ್ಡು ಖರ್ಚಿರೋ ಲಕ್ಷ ಎಲ್ಲ ಕಟ್ಟಿ ಬಂದು ಇವತ್ತು ಮೇಲಾಗಿರೋಂಥವ್ರು ಇದಾರೆ. ಈಗ ಕೆಲವೊಂದು ಈ ಕುರಿಯಂತವ್ರು ಅದು ಎಲ್ಲ ಸಮಸ್ಯೆ ರೇಷನ್ ಇದ್ದೇ ಇದ್ದೇ ಇದ್ದಾರೆ. ಬೇಕಾದ್ರೆ ನೋಡ್ಸಿದ್ರೆ ಕಡಿತ ಅವ್ರು ನೋಡ್ತಾನ. ಯಾಕಂದ್ರೆ ಕುಡಿತ ಮತ್ತೆಲ್ಲ ಫುಲ್ಲು ಅಂದ್ರೆ ಕುಡಿಯೋದ್ ಬಿಟ್ಟು ಬೆಳೆಯಿಲ್ಲ. ಆದ್ದರಿಂದ ಇವತ್ತು ಬಾರಿ ಚೆನ್ನಾಗಿ ಅವ್ರ ಕೆಲಸ ಕಾರ್ಯ ಮಾಡ್ಕೊಡ್ತಾ ಅವ್ರ ಇವತ್ತು ಅಂತವರಲ್ಲಿ ಒಂದು ಕ್ಷೇತ್ರಕ್ಕೆ ಬಂದು ಒಳ್ಳೇದಾಗೈತೆ ಎಲ್ಲರೂ. ಖಂಡಿತ ಅದಂತ ನಿಜ. ಬೇರೆ ಕಡೆ ಎಲ್ಲ ಹೋಗಿ ದುಡ್ಡು ಕಾಸು ಕೊಟ್ಟು ಮತ್ತೆ ಇಲ್ಲಿ ಬಂದು ಸುಮ್ಮನೆ ಅಡಿಕೆ ಮಾಡ್ಕೊಂಡ್ರೆ ಸಾಕು. ಆಗುವಂತ ಕೆಲಸಗಳು 3 ವಾರ 4 ವಾರ 5 ತಿಂಗಳ ಒಳಗಡೆ ಅವ್ರ ಕೆಲ್ಸಕ್ಕೆ ಏನೇನಾಗೈತೋ ಎಲ್ಲ ಹೋಗುತ್ತೆ. ತೊಂದರೆ ಇಲ್ಲ. ಅದೊಂದು ಇಲ್ಲ ಕಡೆ ಬಂದು ಸ್ವಾಮಿನ ನಿರ್ವಹಣೆ ದೇವ್ರ ಇರ್ತಾರಲ್ಲ, ಅದನ್ನ ಎತ್ತಿ ಕೇಳಿದಾಗ ಇಷ್ಟು ದಿನ ಏನು ಎತ್ತಂತ ಅದನ್ನ ಹೇಳಿದಾಗ ತೋಳಿದ ಇಷ್ಟು ಆಗುತ್ತೆ ಅಂತ ಸ್ವಾಮಿನೇ ಅವ್ರಿಗೆ ಉತ್ತರ ಕೊಡ್ತಾ ಇದ್ದಾರೆ. ಖಂಡಿತ ಅದನ್ನು ಅಷ್ಟು ಬೇರೆ ಕಡೆ ವಿಚಾರಣೆ ಮಾಡಿ ಕೆಲಸ ಮತ್ತೆ ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ದುಡ್ಡು ಖರ್ಚು ಕೇಳಿ ಮತ್ತೆ ಇಲ್ಲಿ ಬಂದು ಭಗವಾನ್ ಕೇಳಿ ವಿಚಾರಣೆ ಆದ್ಮೇಲೆ ಇಷ್ಟು ತಿಂಗಳಲ್ಲಿ ಈ ತರ ಕೆಲಸ ಆಗ್ತದೆ ಅಂತ ಹೇಳಿದ್ಮೇಲೆ ಅಂತವ್ರು 1 ವಾರ ಹಿಂದೆ ಮುಂದೆ ಕೆಲಸ ಆಗಿದೆ. ಖಂಡಿತ ಅಂತ ಎಲ್ಲ ಆಗೈತೆ. ನಮ್ಮಲ್ಲಿ ಅಂದ್ರೆ ನಮ್ಗೆ ಹೇಳ್ಬೇಕು ನಾವೇ ಮೇನ್ ಅನ್ನೋದು ಇಲ್ಲಿ ಬಂದು ಕುತ್ಕೊಂಡು ಅವ್ರ ಮನ್ಸಲ್ಲಿ ಏನ್ ಬೇಕಾದ್ರು ಬೇಡ್ಕೊಳ್ಬೋದು. ಒಂದು ಮತ್ತೆ ಅಕಸ್ಮಾತ್ ಅವ್ರಿಗೆ ಇಲ್ಲಿ ಹೇಳಿರ್ತಾರೆ ಅರ್ಥ ಆಗಿಲ್ಲ ಅಂದ್ರೆ ಒಂದ್ ವೇಳೆ ನಾನ್ ತಿಳಿಸ್ಕೊಡ್ತೀನಿ. ಅಷ್ಟು ಬಿಟ್ಟರೆ ನಾನು ಯಾವ್ದೇ ಕಂಡು ನಾನು ಮುಂದೆ ನಿಂತ್ಕೊಂಡು ಅವೆಲ್ಲ ಏನಿಲ್ಲ. ಭಗವದ್ ನಿಂತಾರೆ ಅದನ್ನ ಇಲ್ಲಿ ಏನ್ ಬೇಕು ಅವರೆಲ್ಲ ಕೇಳ್ತಾ ಇರ್ತಾರೆ. ಅವ್ರು ಒಂದ್ ವೇಳೆ ಅರ್ಥ ಆಗಿಲ್ಲ ಅಂದ್ರೆ ಈ ತರ ನಾನು ಹೇಳ್ಕೊಡ್ತೀನಿ. ಅಷ್ಟು ಬಿಟ್ಟರೆ ಮತ್ತೆ ನಾವೇನ್ ಮಾತಾಡೋದಾಗಿರ್ಲಿ ಮತ್ತೆ ಇನ್ನೊಂದು ನಾವೇನು ಇಲ್ಲಿ ಮಾಡಲ್ಲ. ಏನಾದ್ರು ಡೈರೆಕ್ಟ್ ಅವರೇ ಪ್ರಶ್ನೆ ಕೇಳ್ತಾರೆ, ಭಗವಂತನೇ ಉತ್ತರ ಕೊಡ್ತಾನೆ. ಅವ್ರಾಯ್ತು ಸಮಯ ಅದು ನಮ್ದೇನಿಲ್ಲ.